ಸಮೀಪದ ಹಿರೇಕೆರೆ ಕಾವಲಿನಲ್ಲಿ ಬುಡಕಟ್ಟು ಜನರ ಆರಾಧ್ಯ ದೈವ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದ ಈಚೆಗೆ ವಿಜೃಂಭಣೆಯಿಂದ ನಡೆಯಿತು. ಹಲವು ಪವಾಡ ಹಾಗೂ ಮಹಿಮೆಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ಚೌಡೇಶ್ವರಿ ದೇವಿಯು ಸುತ್ತಮುತ್ತಲ ಗ್ರಾಮಗಳ ಆರಾಧ್ಯ ದೇವತೆಯಾಗಿದ್ದಾಳೆ. ಜಾತ್ರೆಯ ಸಂದರ್ಭದಲ್ಲಿ ಬುಡಕಟ್ಟು ಸಂಸ್ಕೃತಿಯ ಆಚರಣೆಗಳು ಅನಾವರಣಗೊಂಡಿದ್ದಾವೆ. ನಾಯಕನಹಟ್ಟಿ ಸಮೀಪದ ಹಿರೇಕೆರೆ ಕಾವಲಿನಲ್ಲಿ ಚೌಡೇಶ್ವರಿ ಜಾತ್ರೆ ನಡೆಯಿತು. ಎತ್ತಿನಹಟ್ಟಿ ಗೌಡರ ಮನೆಯಿಂದ ಬಲಿ ಅನ್ನ ತರಲಾಯಿತು ಹಾಗೂ ಜೋಗಿಹಟ್ಟಿ ಗ್ರಾಮಸ್ಥರು ಎಂದು ಕಾಸಲು ಮೀಸಲು ಮೊಸರು ಕುಂಬ ಜಿನಿಗೆ ಹಾಲು ತಂದು ದೇವರಿಗೆ ರಥಕ್ಕೆ ಹಾಗೂ ಪಾದಗಟ್ಟಿ ಬಳಿ ಎಡೆ ಹಾಕಿದ್ದಾರೆ. ತಪ್ಪಡೆ, ಕಹಳೆ, ಉರುಮೆ ಸೇರಿ ಹಲವು ಜಾನಪದ ವಾದ್ಯಗಳು ಮತ್ತು ಪಂಜು, ನಂದಿಕೋಲುಗಳ ಮೆರವಣಿಗೆ ನಡೆಯಿತು. ರಥೋತ್ಸವಕ್ಕೂ ಮೊದಲು ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು. ನಲಗೇತನಹಟ್ಟಿ ಗ್ರಾಮದ ಬಿಸಿ ಚನ್ನಕೇಶವ ರು 72,000ಕ್ಕೆ ತೆಗೆದುಕೊಂಡಿದ್ದಾರೆ. ಹರಾಜಿನ ನಂತರ ಮಹಾಮಂಗಳಾರತಿ ರಥೋತ್ಸವಕ್ಕೆ ಮಾಡಿ ಚಾಲನೆ ನೀಡಲಾಯಿತು. ಇದೇ ವೇಳೆ ಶ್ರೀ ಚೌಡೇಶ್ವರಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಾಗೂ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಪತ್ನಿ ಗಾಯತ್ರಮ್ಮ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಬುರೆಡ್ಡಿ ಹಾಗೂ ಶ್ರೀ ಚೌಡೇಶ್ವರಿ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಎಂವೈಟಿ ಸ್ವಾಮಿ, ಕೆಎಎಸ್ ನಿವೃತ್ತ ಅಧಿಕಾರಿ ಎನ್ ರಘುಮೂರ್ತಿ, ನಾಯಕನಹಟ್ಟಿ ಪಟ್ಟಣದ ನಾಡ ಕಚೇರಿ ಉಪ ತಹಶೀಲ್ದಾರ್ ಸದಸ್ಯರು ಹಾಗೂ ಹೋಬಳಿಯ ವಿವಿಧ ಹಳ್ಳಿಗಳ ಭಕ್ತಾದಿಗಳು ಹಾಜರಿದ್ದರು. ಭಕ್ತಾದಿಗಳು ಈ ಭಾಗದಲ್ಲಿ ಮಳೆ ಬರಗಾಲ ಬಂದಾಗ ಇಲ್ಲಿ ಬಂದು ಪೂಜೆ ಮಾಡಿ ಆಶೀರ್ವಾದ ಪಡೆಯುತ್ತಿದ್ದರು. ಆಮೇಲೆ ತದನಂತರ ಈಡಿಗರು ಇಲ್ಲಿ ಈಚಲವನ ಇತ್ತು. ಈಚಲವನ 300-400 ವರ್ಷ ನಮಗೆ ಹಿಂದೆ ಯಜಮಾನರು ಹೇಳ್ತಕ್ಕಂಥ ಒಂದು ಪದ್ಧತಿ. ಆ ಈಚಲವನದಲ್ಲಿ ಅವರ ಕುಂಡುಗಳು ಇಟ್ಕೊಂಡು ಅವರು ಪೂಜೆ ಮಾಡಿಸ್ಕೊಂಡು ನೆಲೆಸಿಕೊಂಡ ಸಂದರ್ಭದಲ್ಲಿ ಅವರು ಕುಂಡ ಕಟ್ಟಿದಾಗ ಎಂಡ ಹಿಡಿದಿದ್ದು ಒಂದು ಹರಿನೂ ಕುಂಡದಲ್ಲಿ ಹಿಡಿದಂಗೆ ಆದಾಗ ಅವರು ದಿನ ಒಂದು ಕಡೆ ಉತ್ತಗಳಾಗ ಅಂತ ಕೆಲ್ಸಕ್ಕೆ ಹೋದಾಗ ಆ ದೇವಿ ಆ ಕನಸಿನಲ್ಲಿ ನೆನಪು ಮಾಡಿದಾಗ ಪೂಜೆ ಪುರಸ್ಕಾರ ಮಾಡಿ ಅವರು ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಕುಂಡು ತುಂಬ ಬೆಳಕನ್ನು ಅಳ್ಳಾಡ್ದಂಗೆ ಅದೊಂದು ಪ್ರತಿಷ್ಠಾಪನೆ ಆಗಿ ಆದಾಗ ಅದು ನಿಜರೂಪವಾಗಿ ದೇವತೆ ಆಗಿ ಕಂಡಾಗ ಅಲ್ಲಿಂದ ಜನ ಇಲ್ಲಿ ಸೇವೆ ಮಾಡೋದಕ್ಕೆ ಬರ್ತೀವಿ. ಇವತ್ತಿನವರೆಗೂ ಭಕ್ತಾದಿಗಳಿಗೆ 25 ವರ್ಷದ ಇತಿಹಾಸದಲ್ಲಿ ನಾವು ಈ ಆರಾಧನೆಯನ್ನು ಮಾಡಿಕೊಂಡು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಒಂದು ಸಮಿತಿ ಮಾಡಿ ಕಮಿಟಿ ಮಾಡಿ ಇಡೀ ಹೋಬಳಿನೇ ತುರ್ನೂರು ಹೋಬಳಿ ಇರ್ಬೋದು, ನಾಯಕನಹಟ್ಟಿ ಹೋಬಳಿ ಇರ್ಬೋದು, ಜಗಳೂರು ಸುತ್ತಮುತ್ತ ಎಲ್ಲ ಜನಾಂಗದವರು ಸೇರಿ ಈ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಇದು ವಿಜೃಂಭಣೆಯಿಂದ ಎಲ್ಲರೂ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.